ಕನ್ನಡ ಚಿತ್ರರಂಗ ಅಂದರೆ ಬರೀ ಕಮರ್ಷಿಯಲ್ ಸಿನಿಮಾಗಳಷ್ಟೇನಾ? ಖಂಡಿತ ಇಲ್ಲ. ಸ್ಯಾಂಡಲ್ವುಡ್ ಇತಿಹಾಸ ತಿರುವಿ ನೋಡಿದರೆ ಅಲ್ಲಿ ನೂರಾರು ಪ್ರಯೋಗಗಳು ನಡೆದಿವೆ. ಕೆಲವು ಸಿನಿಮಾಗಳು ಥಿಯೇಟರ್ಗೆ ಬಂದಾಗ ಜನರಿಗೆ ಅರ್ಥವಾಗದೆ ಬಾಕ್ಸ್ ಆಫೀಸಲ್ಲಿ ಸೋತಿರಬಹುದು. ಆದರೆ ವರ್ಷಗಳ ಕಳೆದ ಮೇಲೆ ಅದೇ ಸಿನಿಮಾಗಳನ್ನು ನೋಡಿ ಇವತ್ತಿನ ಪ್ರೇಕ್ಷಕರು ಅಬ್ಬಾ ಎಂಥ ಮಾಸ್ಟರ್ ಪೀಸ್ ಸಿನಿಮಾನ ನಾವು ಥಿಯೇಟರಲ್ಲಿ ನೋಡೋದನ್ನು ಮಿಸ್ ಮಾಡ್ಕೊಂಡಿದ್ದೀವಿ ಅಂತ ಕೊರಗಿದ್ದು ಉಂಟು. ಹೌದು, ಇವತ್ತು ನಾವು ಫ್ಯಾನ್ ಇಂಡಿಯಾ ಸಿನಿಮಾಗಳು, ಹೈಸ್ ಥ್ರಿಲ್ಲರ್, ಸೈಕಾಲಜಿಕಲ್ ಸಿನಿಮಾಗಳ ಬಗ್ಗೆ ಮಾತಾಡ್ತೀವಿ. ಆದರೆ ಇವುಗಳನ್ನೆಲ್ಲ ನಮ್ಮ ಕನ್ನಡದ ನಿರ್ದೇಶಕರು ಸುಮಾರು 20-30 ವರ್ಷಗಳ ಹಿಂದೆ ಮಾಡಿ ಮುಗಿಸಿದ್ದಾರೆ. ಬಿಡುಗಡೆಯಾದ ಕಾಲಕ್ಕೆ ಪ್ರೇಕ್ಷಕರ ಯೋಚನಾ ಶಕ್ತಿಗಿಂತ 10 ಹೆಜ್ಜೆ ಮುಂದಿದ್ದು, ಅಂದು ಸೋತು ಇಂದು ಗೆದ್ದ ಕನ್ನಡದ ಅತ್ಯುತ್ತಮ ಅಹೆಡ್ ಆಫ್ ಇಟ್ಸ್ ಟೈಮ್ ಸಿನಿಮಾಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ. ಒಂದು ಮುತ್ತಿನ ಕತೆ. 1987ರಲ್ಲಿ ಬಿಡುಗಡೆಯಾದ ಈ ಚಿತ್ರವನ್ನು ಶಂಕರ್ ನಾಗ್ ಅವರು ಡೈರೆಕ್ಟ್ ಮಾಡಿದರು. ಭಾರತೀಯ ಚಿತ್ರರಂಗದಲ್ಲಿ ಮೊದಲ ಬಾರಿಗೆ ಅಂಡರ್ ವಾಟರ್ ಶೂಟಿಂಗ್ ಮಾಡಿದ ಹೆಗ್ಗಳಿಕೆ ಈ ಚಿತ್ರದ್ದು. ಇದಕ್ಕಾಗಿ ಕೆನಡಾದಿಂದ ವಿಶೇಷ ಕ್ಯಾಮ್ರಾಗಳನ್ನು ತರಿಸಲಾಗಿತ್ತು. ಸಮುದ್ರದ ಆಳದಲ್ಲಿ ಮುತ್ತು ಹೆಕ್ಕುವ ನಿಷ್ಕಲ್ಮಶ ಮುಳುಗುಗಾರ ಐತನಿಗೆ ಒಂದು ಅಪರೂಪದ ಮತ್ತು ದೊಡ್ಡ ಮುತ್ತು ಸಿಗುತ್ತೆ. ಆದರೆ ಆ ಮುತ್ತು ಅವನ ಜೀವನಕ್ಕೆ ಸಂತೋಷ ತರುವುದರ ಬದಲಾಗಿ ಜನರ ದುರಾಸೆ ಮತ್ತು ಸಿಸ್ಟಮ್ನ ಕ್ರೌರ್ಯದಿಂದ ಅವನ ಬದುಕನ್ನೇ ನರಕ ಮಾಡುತ್ತದೆ. ಕಮರ್ಷಿಯಲ್ ಫೈಟುಗಳು, ಹಾಡುಗಳಿಲ್ಲದ ಅತ್ಯಂತ ಗಂಭೀರ ಹಾಗೂ ತತ್ವಶಾಸ್ತ್ರದ ಹಿನ್ನೆಲೆಯುಳ್ಳ ಈ ಚಿತ್ರವನ್ನು ಅಂದಿನ ಪ್ರೇಕ್ಷಕರು ಒಪ್ಪೋದಿಲ್ಲ. ಆದರೆ ಶಂಕರ್ ನಾಗ್ ಅವರ ತಾಂತ್ರಿಕ ದೂರದೃಷ್ಟಿಗೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಆಗಿತ್ತು. ಶಾಂತಿ ಕ್ರಾಂತಿ. 1991ರಲ್ಲಿ ಬಿಡುಗಡೆಯಾದ ಈ ಚಿತ್ರವನ್ನು ರವಿಚಂದ್ರನ್ ಅವರು ನಿರ್ದೇಶನ ಮಾಡಿದರು. ಇವತ್ತು ನಾವು ಫ್ಯಾನ್ ಇಂಡಿಯಾ ಸಿನಿಮಾಗಳ ಕ್ರೇಜ್ ನೋಡ್ತಿದ್ದೀವಿ. ಆದರೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು 1991ರಲ್ಲಿ ಕನ್ನಡ, ತೆಲುಗು, ತಮಿಳು ಮತ್ತು ಹಿಂದಿ ಭಾಷೆಗಳಲ್ಲಿ ಏಕಕಾಲಕ್ಕೆ ಭಾರಿ ಬಜೆಟ್ನಲ್ಲಿ ಚಿತ್ರವನ್ನು ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿದರು. ಮಕ್ಕಳ ಅಪಹರಣ ಮತ್ತು ಕಾನೂನು ಬಾಹಿರ ಅಂಗಾಂಗ ದಂಧೆಗಳ ಕರಾಳ ಮುಖದ ವಿರುದ್ಧ ಹೋರಾಡುವ ಕತೆ ಇದು. ರವಿಚಂದ್ರನ್ ಅವರು ಈ ಚಿತ್ರಕ್ಕಾಗಿ ಅರಮನೆಗಳಂಥ ಭವ್ಯವಾದ ಸೆಟ್ಗಳು ಮತ್ತು ಅದ್ದೂರಿ ತಾಂತ್ರಿಕತೆಗಳನ್ನು ಬಳಸಿಕೊಂಡಿದ್ದರು. ಆದರೆ ವಿಭಿನ್ನ ಮೇಕಿಂಗ್ ಶೈಲಿಯಿಂದಾಗಿ ಅಂದು ಪ್ರೇಕ್ಷಕರಿಗೆ ಕನೆಕ್ಟ್ ಆಗಲು ಸಾಧ್ಯವಾಗದೆ ಬಾಕ್ಸ್ ಆಫೀಸಲ್ಲಿ ಈ ಚಿತ್ರ ಸೋಲನ್ನು ಅನುಭವಿಸಿತು. ಅಂತ 1995ರಲ್ಲಿ ಬಿಡುಗಡೆಯಾದ ಈ ಚಿತ್ರವನ್ನು ಉಪೇಂದ್ರ ಅವರು ನಿರ್ದೇಶನ ಮಾಡಿದರು. 1981ರಲ್ಲಿ ಬಿಡುಗಡೆಯಾದಂಥ ಬ್ಲಾಕ್ ಬಾಸ್ಟರ್ ಆದ ಅಂಥ ಸಿನಿಮಾದ ಮುಂದುವರೆದ ಭಾಗ ಇದಾಗಿತ್ತು. ಉಪೇಂದ್ರ ಅವರ ಸಿಗ್ನೇಚರ್ ಶೈಲಿಯ ವಿಶಿಷ್ಟ ಸ್ಕ್ರೀನ್ ಪ್ಲೇ ಈ ಚಿತ್ರದ ಹೈಲೈಟ್ ಆಗಿತ್ತು. ಜೈಲಿನಿಂದ ಬಿಡುಗಡೆಯಾಗುವ ಕನ್ವರ್ ಲಾಲ್ ಸಮಾಜದಲ್ಲಿನ ಭ್ರಷ್ಟಾಚಾರವನ್ನು ಕಂಡು ಕೆರಳಿ ಅದನ್ನು ಸರಿಪಡಿಸಲು ತನ್ನದೇ ಆದ ವಿಭಿನ್ನ ಹಾದಿಯನ್ನು ತುಳಿತಾನೆ. ಉಪೇಂದ್ರ ಅವರು ಸಮಾಜದ ಕೈ ಸತ್ಯಗಳನ್ನು ವಿಡಂಬನಾತ್ಮಕವಾಗಿ ತೋರಿಸಿದರು. ಆದರೆ ಚಿತ್ರದ ಗೊಂದಲಮಯ ಸ್ಕ್ರೀನ್ ಪ್ಲೇಯಿಂದಾಗಿ ಅಂದಿನ ಸಾಮಾನ್ಯ ಪ್ರೇಕ್ಷಕರಿಗೆ ಸಿನಿಮಾ ಅರ್ಥ ಆಗಲಿಲ್ಲ. ಆದರೆ ಇಂದು ಈ ಚಿತ್ರದ ಡೈಲಾಗ್ಗಳು ಮತ್ತು ಸಮಾಜದ ಮೇಲಿನ ವಿಡಂಬನೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಸ್ವಸ್ತಿಕ್. 1998ರಲ್ಲಿ ಬಿಡುಗಡೆಯಾದ ಈ ಚಿತ್ರವನ್ನು ಉಪೇಂದ್ರ ಅವರು ನಿರ್ದೇಶನ ಮಾಡಿದರು. ಕಮಲ್ ಹಾಸನ್ ಅವರ ವಿಶ್ವರೂಪಂ ಸಿನಿಮಾ ಬರುವ ಹಲವಾರು ವರ್ಷಗಳ ಮುಂಚೆ ಅಂಥದ್ದೊಂದು ಪ್ರಯತ್ನ ಕನ್ನಡದಲ್ಲಿ ನಡೆದಿತ್ತು. ದೇಶದ ಮೇಲೆ ದಾಳಿ ಮಾಡಲು ಸಂಚು ರೂಪಿಸುವ ಉಗ್ರಗಾಮಿ ಸಂಘಟನೆಯ ಒಳಹಕ್ಕು, ಅದನ್ನು ಮಟ್ಟ ಹಾಕುವ ಒಬ್ಬ ಬುದ್ಧಿವಂತ ರಾ ಏಜೆಂಟ್ನ ಸುತ್ತ ಕಥೆ ಸಾಗುತ್ತದೆ. ಚಿತ್ರದ ಆರಂಭದಿಂದ ಕೊನೆಯವರೆಗೂ ಬರುವ ಟ್ವಿಸ್ಟ್ಗಳು ಮತ್ತು ಸೂಪರ್ ಫಾಸ್ಟ್ ಸ್ಕ್ರೀನ್ ಪ್ಲೇ ಚಿತ್ರದ ಪ್ಲಸ್ ಪಾಯಿಂಟ್ ಆಗಿತ್ತು. ಆದರೆ ಅಂದಿನ ಪ್ರೇಕ್ಷಕರಿಗೆ ಈ ಜಟಿಲವಾದ ದೇಶಭಕ್ತಿಯ ಕಥೆಯನ್ನು ಜೀರ್ಣಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಇಂದು ಇದನ್ನು ಉಪ್ಪಿಯವರ ಬೆಸ್ಟ್ ಡೈರೆಕ್ಷನ್ ಸಿನಿಮಾಗಳಲ್ಲಿ ಒಂದಂತ ಕರೆಯಲಾಗುತ್ತಿದೆ. ಏಕಾಂಗಿ. 2002ರಲ್ಲಿ ಬಿಡುಗಡೆಯಾದ ಈ ಚಿತ್ರವನ್ನು ರವಿಚಂದ್ರನ್ ಅವರು ನಿರ್ದೇಶನ ಮಾಡಿದರು. ಇಡೀ ಸಿನಿಮಾವನ್ನು ಕೇವಲ ಒಂದು ದೊಡ್ಡ ಬಂಗಲೆಯ ಸೆಟ್ ಒಳಗೆ ಚಿತ್ರೀಕರಿಸಲಾಗಿತ್ತು. ಕಲರ್ ಕಾಂಬಿನೇಷನ್ ಮತ್ತು ಆರ್ಟ್ ಡೈರೆಕ್ಷನ್ನಲ್ಲಿ ಈ ಸಿನಿಮಾ ಭಾರತೀಯ ಚಿತ್ರರಂಗದಲ್ಲೇ ಅತ್ಯಂತ ವಿಶಿಷ್ಟ ಪ್ರಯೋಗ ಅಂತ ಹೇಳಬಹುದು. ಕೋಟಿ ಕೋಟಿ ಹಣವಿದ್ದರೂ ಬದುಕಿನಲ್ಲಿ ಯಾರೂ ಇಲ್ಲದೆ ಒಂಟಿತನ ಅನುಭವಿಸುವ ಒಬ್ಬ ವ್ಯಕ್ತಿಯ ಕಲ್ಪನಾ ಲೋಕದ ಕಥೆ ಇದು. ಜಂಟಿ ಕುಟುಂಬಗಳ ಹೆಚ್ಚಿದ್ದ ಆ ಕಾಲದಲ್ಲಿ ಒಂಟಿತನದ ಕಲ್ಪನೆ ಜನರಿಗೆ ಹೊಸದಾಗಿತ್ತು ಮತ್ತು ಅದು ಅರ್ಥ ಕೂಡ ಆಗಲಿಲ್ಲ. ಆದರೆ ಇಂದಿನ ಮೊಬೈಲ್ ಮತ್ತು ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಪ್ರತಿಯೊಬ್ಬರೂ ಅನುಭವಿಸುತ್ತಿರುವ ಒಂಟಿತನವನ್ನು ರವಿಚಂದ್ರನ್ ಅವರು 2002ರಲ್ಲೇ ಊಹಿಸಿ ಚಿತ್ರವನ್ನು ಮಾಡಿದರು. ನವಗ್ರಹ. 2008ರಲ್ಲಿ ಬಿಡುಗಡೆಯಾದ ಈ ಚಿತ್ರವನ್ನು ದಿನಕರ್ ತೂಗುದೀಪ ಅವರು ನಿರ್ದೇಶನ ಮಾಡಿದರು. ಕನ್ನಡ ಚಿತ್ರರಂಗದ ಲೆಜೆಂಡರಿ ವಿಲನ್ಗಳ ಮಕ್ಕಳೇ ಒಟ್ಟಾಗಿ ನಟಿಸಿದ ಒಂದು ಮಲ್ಟಿಸ್ಟಾರರ್ ಸಿನಿಮಾ ಇದು. ಮೈಸೂರು ಅರಮನೆಯಲ್ಲಿರುವ ಅತ್ಯಂತ ಸುರಕ್ಷಿತ ಹಾಗೂ ಐತಿಹಾಸಿಕ ಚಿನ್ನದ ಅಂಬಾರಿಯನ್ನು ಕದಿಯಲು 9 ಮಂದಿ ಕ್ರಿಮಿನಲ್ಗಳ ತಂಡ ಪ್ಲಾನ್ ಮಾಡುವ ಕತೆ ಇದು. ಇದು ಕನ್ನಡದಲ್ಲಿ ಹೈಸ್ಟ್ ಥ್ರಿಲ್ಲರ್ ಜಾನರ್ನಲ್ಲಿ ಬಂದ ಅತ್ಯುತ್ತಮ ಪ್ರಯತ್ನ ಅಂತ ಹೇಳಬಹುದು. ಬಿಡುಗಡೆಯಾದಾಗ ಸಾಧಾರಣ ಯಶಸ್ಸು ಕಂಡರೂ ಇಂದು ಇದು ಕನ್ನಡದ ಬೆಸ್ಟ್ ಥ್ರಿಲ್ಲರ್ ಸಿನಿಮಾಗಳಲ್ಲಿ ಮೊದಲ ಸ್ಥಾನದಲ್ಲಿದೆ. ಉಳಿದವರು ಕಂಡಂತೆ. 2014ರಲ್ಲಿ ಬಿಡುಗಡೆಯಾದ ಈ ಚಿತ್ರವನ್ನು ರಕ್ಷಿತ್ ಶೆಟ್ಟಿ ಅವರು ನಿರ್ದೇಶನ ಮಾಡಿದರು. ರಾಶೋಮನ್ ಎಫೆಕ್ಟ್ ಅಂದರೆ ಒಂದೇ ಘಟನೆಯನ್ನು ಬೇರೆ ಬೇರೆ ಪಾತ್ರಗಳ ದೃಷ್ಟಿಕೋನದಲ್ಲಿ ನೋಡುವುದನ್ನು ಕನ್ನಡಕ್ಕೆ ಪರಿಚಯಿಸಿದ ಹೆಗ್ಗಳಿಕೆ ಈ ಚಿತ್ರದ್ದು.
ಕರಾವಳಿಯ ಹಿನ್ನೆಲೆಯಲ್ಲಿ ನಡೆಯುವ ಒಂದು ಕೊಲೆಯ ಸುತ್ತ ಇಡೀ ಕತೆ ಸಾಗುತ್ತದೆ. ರಿಚಿ ಎಂಬ ಐಕಾನಿಕ್ ಪಾತ್ರ ಮತ್ತು ಕರಾವಳಿಯ ಹುಲಿ ವೇಷದ ಬಿಜಿಎಂ ಚಿತ್ರದ ಜೀವಾಳವಾಗಿತ್ತು. ಅಂದು ಥಿಯೇಟರ್ನಲ್ಲಿ ಕಮರ್ಷಿಯಲ್ ಆಗಿ ಸೋತರು ಇಂದು ಇಡೀ ಭಾರತೀಯ ಚಿತ್ರರಂಗವೇ ಕೊಂಡಾಡುವಂಥ ಒಂದು ಕಲ್ಟ್ ಕ್ಲಾಸಿಕ್ ಸಿನಿಮಾ ಇದಾಗಿತ್ತು. ಪರಮಾತ್ಮ 2011ರಲ್ಲಿ ಬಿಡುಗಡೆಯಾದ ಈ ಚಿತ್ರವನ್ನು ಯೋಗರಾಜ್ ಭಟ್ ಅವರು ನಿರ್ದೇಶನ ಮಾಡಿದರು. ಅಪ್ಪು ಅವರ ಸಿನಿಮಾಗಳಲ್ಲೇ ಅತ್ಯಂತ ವಿಭಿನ್ನ ಹಾಗೂ ಫಿಲಾಸಫಿಕಲ್ ಸ್ಪರ್ಶವಿರುವ ಸಿನಿಮಾ ಇದು. ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಇಂದಿಗೂ ಎವರ್ಗ್ರೀನ್ ಆಗಿದೆ. ಪರಮ್ ಎಂಬ ವ್ಯಕ್ತಿ ಯಾವುದೇ ಹಂಗಿಲ್ಲದೆ ತನ್ನ ಮನಸ್ಸಿಗೆ ಬಂದಂತೆ ಬದುಕುವ ಒಬ್ಬ ವಿಚಿತ್ರ ಸ್ವಭಾವದ ಯುವಕ. ಅಂದು ಪುನೀತ್ ಅವರ ಮಾಸ್ ಆಕ್ಷನ್ ಸಿನಿಮಾಗಳನ್ನು ನಿರೀಕ್ಷಿಸಿ ಹೋದ ಪ್ರೇಕ್ಷಕರಿಗೆ ಈ ಕ್ಲಾಸ್ ಸಿನಿಮಾ ಸ್ವಲ್ಪ ನಿರಾಸೆ ಮೂಡಿಸಿತು. ಆದರೆ ಇಂದು ಅಪ್ಪು ಅವರ ವೃತ್ತಿ ಜೀವನದ ಅತ್ಯಂತ ಎಮೋಷನಲ್ ಮತ್ತು ಹಾರ್ಟ್ ಟಚಿಂಗ್ ಸಿನಿಮಾ ಎಂದು ಇದನ್ನು ಪ್ರತಿಯೊಬ್ಬ ಸಿನಿಮಾ ಪ್ರೇಮಿಯೂ ಒಪ್ಪಿಕೊಂಡಿದ್ದಾರೆ. ಇವಿಷ್ಟೇ ಅಲ್ಲ, ಇಂತಹ 10 ಪ್ರಯೋಗಗಳು ಕನ್ನಡದಲ್ಲಿ ಬಂದು ಹೋಗಿವೆ. ಆದರೆ ತಾಂತ್ರಿಕ ಮಿತಿಗಳಿದ್ದರೂ ಶಂಕರ್ನಾಗ್, ರವಿಚಂದ್ರನ್, ಉಪೇಂದ್ರ ಅವರಂಥ ದಾರ್ಶನಿಕರು ಇಂತಹ ಸಾಹಸಕ್ಕೆ ಕೈ ಹಾಕಿದ್ದರು. ಕಮರ್ಷಿಯಲ್ ಸೂತ್ರಗಳ ಬೆನ್ನತ್ತದೆ ಹೊಸದನ್ನು ನೀಡಲು ಹೊರಟ ಈ ಸಿನಿಮಾಗಳು ಅಂದು ಸೋತಿರಬಹುದು. ಆದರೆ ಇಂದು ಕನ್ನಡ ಚಿತ್ರರಂಗದ ಹೆಮ್ಮೆಯ ಮೈಲುಗಲ್ಲಾಗಿ ನಿಂತಿವೆ. ಕಾಲದ ಪರೀಕ್ಷೆಯಲ್ಲಿ ಗೆದ್ದು ಇಂದಿನ ತಲೆಮಾರಿಗೆ ಸ್ಫೂರ್ತಿಯಾಗಿವೆ. ನಿಮ್ಮ ಪ್ರಕಾರ ಅಂದು ಸೋತು ಇವತ್ತು ಕ್ಲಾಸಿಕ್ ಎನಿಸಿಕೊಂಡಿರುವ ನಿಮ್ಮ ನೆಚ್ಚಿನ ಸಿನಿಮಾ ಯಾವುದು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.